ಹಾಂ ಜ್ಯೋತಿ ಹಾಂ ಅಡ್ಡ ಹೆಸ್ರೇವು ಅಜ್ಜ ರಾವಳ ಸಾಲಿ ಎಷ್ಟು ಕಲ್ತದಿವ ನೀ 10ನೇ ಕಲ್ತದ ಓಂ ನಮಃ ಶಿವಾಯ. ನನ್ನ ಹೆಸರು ಮಂಜುನಾಥ್ ನಾರಾಯಣ ರಾವಳ. ಜ್ಯೋತಿ ರಾವಳದವರು ಪೇಷಂಟ್ ಐತಿ. ಮನ್ಯಾಗ ಸ್ವಲ್ಪ ಪರಿಸ್ಥಿತಿ ಬಾಯ್ಕಟಾಗೈತಿ. ಮತ್ತು ನಮ್ಮ ತಂಗಿಗೆ ಎಲ್ಲ ತೋರಿಸ್ಬೇಕಾದ್ರೆ ಎಲ್ಲ ಕಡೆ ದವಾಖಾನೆ KMC ಅದು ಇದು ಎಲ್ಲ ಅಡ್ಡಾಡೀನಿ. ಅದರ ಕಮ್ಮಿ ಆಗಲಿಲ್ಲ. ಅಲ್ಲಿಗೆ ಹುಬ್ಳಿ KMC ಗೆದ್ದವ್ರು ಇದ್ದೆಲ್ಲ ಇದು ಮಾಡೋಕೆ ಅದು ಇದಾಗಲಿಲ್ಲ. ಹೀಗಾಗಿ ಆ ಕಡೆ ಡಾಕ್ಟ್ರು ಇದಾಗಲಿಕ್ಕಾಗಿ ಮನ್ಯಾಗ ಹುಬ್ಳಿ ತಾಜ್ ನಗರ ಆ ಏರಿಯಾದಾಗ ಬಾಡಿಗೆ ಇದ್ನಿ. ತಂಗಿ ಕರ್ಕೊಂಡು ಹಾಕಿದ್ದು ಹಿಂಗಾಗಿ ಪರಿಸ್ಥಿತಿ ಅಲ್ಲೂ ಆಗಲಿಲ್ಲ. ಅಲ್ಲಿ ಆಗಲಿಕ್ಕಾಗಿ ಒಂದು 2 ವರ್ಷ ಬಿಟ್ಟು ಮತ್ತು ಬನ್ನಟ್ಟಿಗೆ ಕರ್ಕೊಂಬಂದೆ. ರಪ್ಪಾಯಿ ಬನ್ನಟ್ಟಿಗೆ ಕರ್ಕೊಂಬಂದು ಇಲ್ಲೂ ಆಗಲಿಲ್ಲ. ಇಲ್ಲೂ ಆಗಲಿಕ್ಕಾಗಿ ಯಾರು ಸಹಾಯ ಮಾಡ್ತಾರೆ ಅಂತೇಳಿ ಒಂದು ಕರ್ನಾಟಕ ಅಧ್ಯಕ್ಷ ಅವ್ರಿಗೆ ಫೋನ್ ಮಾಡಿ ಒಂದು ತಿಂಗಳಿಂದ ಅವ್ರು ಕಾಲ್ ಮಾಡ್ಕೋತ ಬಂದು ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಹೀಗಾಗಿ ನಮಗೂ ಇದಾಗಲಿಲ್ಲ. ನನ್ನ ಕಷ್ಟದೊಳಗೆ ಇದ್ದಿದ್ದು ಅವ್ರಿಗೆ ಹೇಳಿದ್ದೀನಿ. ನನ್ನ ಪರಿಸ್ಥಿತಿ ನೋಡಿ ನೀವು ಮಾಡ್ತಿರೋ ಬಿಡ್ತಿರೋ ಅನ್ನೋದು ಪ್ರಶ್ನೆ ಒಳಗೆ ನಾನು ಏನಕ್ಕೆ ಕೇಳೋದಿಲ್ಲ. ನಮ್ಮ ತಂಗಿ ಪರಿಸ್ಥಿತಿ ನೋಡಿ ಎಲ್ಲರೂ ಒಂದು ಆಶ್ರಯ ಯೋಜನೆ ಇದ್ದು ಸಹಾಯ ಮಾಡ್ರೆ ನಮ್ಮ ಅನುಕೂಲ ಆಕೈತಿ. ನಾವು ರೊಕ್ಕ ಕೊಡ್ರಿ ಅಂತಲೂ ಹೇಳೋಲ್ಲ, ಬೇಡ ಅಂತಲೂ ಹೇಳೋಲ್ಲ. ನಿಮ್ಮ ಕೈಲಿ ಆದಷ್ಟು ಇತ್ತು ಕೊಡ್ರಿ, ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ದೇವ್ರ ದಯದಿಂದ ನಾವು ದುಡ್ತೀನಿ, ನಾವು ಒಬ್ಬನೇ ಇರ್ತೀನಿ. ಇಷ್ಟೇ. ನಮಸ್ಕಾರ. ನಾನು ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ನಮ್ಮ ಸ್ನೇಹಿತರಾದ ಮಂಜುನಾಥ್ ರಾವಳ ಅವರು ನನಗೆ ಒಂದು ತಿಂಗಳಿನಿಂದ ಒಂದು ಕಾಲ್ ಮಾಡ್ತಾಯಿದ್ರು. ಇಲ್ರಿ ಸ್ವಲ್ಪ ನಮ್ಮ ಮನೆಗೆ ಬಂದು ಭೇಟಿ ಕೊಡ್ರಿ ಅಂತಂದ. ನಾನು ಏನೋ ಒಂದು ಅಷ್ಟೇ ಏನೋ ಸಾಧಾರಣ ಎಲ್ಲ ಒಂದು ಬಡವರಿಗಿರುವಂಥ ಸಮಸ್ಯೆಗಳು ಇರ್ಬೋದು ಅಂಥೇಳಿ ಅವರ ಮನೆಗೆ ಭೇಟಿ ಕೊಟ್ಟೆ ಇವತ್ತು. ಬಟ್ ಅವರಲ್ಲಿ ಮನೆಯ ಪರಿಸ್ಥಿತಿ ನೋಡಿದರೆ ನಮಗೆ ಒಂಥರ ಅವ್ರಿಗೆ ಯಾವ ರೀತಿ ಸಾಂತ್ವನ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ರೀತಿ ಒಂದು ತೊಂದರೆ ಒಳಗದಾರು ಪಾಪ. ಯಾಕಂದರೆ ಈಗ ಆಲ್ಮೋಸ್ಟ್ ಅವ್ರಿಗೆ 38-40 ವರ್ಷ ಆದರೂ ಅವ್ರು ಮದುವೆ ಆಗಿಲ್ಲ. ಆಮೇಲೆ ಅವರೊಬ್ಬರು ಸಿಸ್ಟರ್ ಏನೋ ಮದುವೆ ಮಾಡಿ ಕೊಟ್ಟಿದ್ದಾರೆ ಅವರು ಇನ್ನೊಬ್ಬರ ತಂಗಿನ. ಆಮೇಲೆ ಒಬ್ಬಳ ತಂಗಿ ಎಕ್ಸ್ಪೈರ್ ಆಗ್ಯಾರು. ಮತ್ತು ಇನ್ನೊಬ್ಬಳ ತಂಗಿ ಪರಿಸ್ಥಿತಿ ಇಲ್ಲಿ ನಿಮ್ಮ ಕಣ್ಮುಂದೆ ಐತಿ. ಅವಳ ಹೆಸರು ಜ್ಯೋತಿ ರಾವಳ ಅಂತ. ಪಾಪ ಆಕೆಗೆ ಕುಂಡ್ರಾಕ ಬರವಲ್ದು. ಆಮೇಲೆ ಸರಿಯಾಗಿ ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ಆ ಹುಡುಗಿಗೆ ನಾವು ಮಾತಾಡಿದ್ದು ನಾವು ಏನು ಹೇಳ್ತೀವಿ ಅನ್ನೋದು ಎಲ್ಲನೂ ಅರ್ಥ ಆಗತ್ತೆ ರೀ. ಎಲ್ಲ ಅರ್ಥ ಆಗುತ್ತೆ. ಎಲ್ಲನೂ ಸರಿಯಾಗಿ ಮಾತಾಡುವಂಥ ಒಂದು ಎಲ್ಲ ಮೈಂಡ್ ಎಲ್ಲ ಕರೆಕ್ಟ್ ಇದ್ದಂಥ ಹುಡುಗಿ ಐತಿ. ಅವು ಏನು ದೇಹದ ಚಲನವಲನದಲ್ಲಿ ಏನೋ ತೊಂದರೆಯಿಂದ ಈ ರೀತಿಯಾಗಿ ಒಂದು ಹಸಿ ಹಿಡಿದಿದ್ದಾಳೆ. ನಾವು ಅವರ ತಾಯಿ ಪಾಪ ಅವ್ರು ಇದುವರೆಗೆ ಅವರೆಲ್ಲ ಅವ್ರ ಕಷ್ಟಗಳನ್ನು ಹೇಳಿದ್ದು ನಾವು ಕೇಳಿ ನಾವು ಒಂಥರ ಮಾನಸಿಕವಾಗಿ ನಮಗನ್ನ ತೊಂದರೆ ಆಗತ್ತೆ ಹೇಳ್ಬೇಕಂದ್ರೆ. ಅಷ್ಟ ಒಂದು ಕಠಿಣ ಪರಿಸ್ಥಿತಿ ಒಳಗೆ ಮನಿ ಹಿಂದಿಸೋದಕ್ಕಿಲ್ಲ ಇವ್ರಿಗೆ. ಮನಿ ಇಲ್ಲ, ಬಾಡಿಗೆ ಮನಿ ಒಳಗ ಅದಾರ. ಇಲ್ಲಿ ದಾನಮ್ಮ ದೇವಿ ಮಠದಾಗ ಅದಾರ ಅವ್ರ. ಪಾಪ ಇಲ್ಲಿ ಸಾಕಷ್ಟು ಸರ್ಕಾರ ಸವಲತ್ತುಗಳನ್ನ ಇಂಥವ್ರಿಗಾಗಿಲ್ಲ, ಎಂಥವ್ರಿಗಂತ ಸವಲತ್ತುಗಳು ಸಿಗ್ತಾವು. ಬಟ್ ಇಂಥವ್ರು ಸವಲತ್ತು ಪಡಿಬೇಕಾದಂಥವ್ರು ಸವಲತ್ತುಗಳು ಪಡೆಯಂಗಿಲ್ಲ. ಅದು ಯಾವ ಕಾರಣಕ್ಕೋಸ್ಕರವೋ, ಯಾವ ರೀತಿ ಸರ್ಕಾರ ಇಂಥವ್ರ ಬಗ್ಗೆ ಯಾಕೆ ನೋಡಂಗಿಲ್ಲ. ಯಾಕಂದ್ರೆ ಸರ್ಕಾರದ ಹೆಂಗೆ ಯೋಚನೆಗಳು ಅಂದ್ರೆ, ಎಲ್ಲಿ ಯಾವ ಸವಲತ್ತು ಪಡಿಬೇಕು ಅಲ್ಲಿ ಆಫೀಸ್ಗೆ ಹೋಗಿ ನೋಡ್ತಾರೆ ಹೊರತಾಗಿ ಪರಿಸ್ಥಿತಿಗಳನ್ನು ಯಾರು ಅರ್ಥ ಮಾಡ್ಕೊಳಂಗಿಲ್ಲ. ಇವ್ರ ಪರಿಸ್ಥಿತಿಯನ್ನು ಎಲ್ಲ ಸಾರ್ವಜನಿಕರು ಗಮನಿಸಬೇಕು. ಇದನ್ನ ಕೇವಲ ಏನೋ ವಿಡಿಯೋ ಟೈಪ್ ನಾವು ಕಾಮನ್ ಆಗಿ ಒಂದು ಸಾರ್ವಜನಿಕ ಹೋರಾಟದ ಬಗ್ಗೆ ಅಂಥವೆಲ್ಲ ವಿಡಿಯೋ ಮಾಡ್ತೀವಿ. ಆ ರೀತಿ ಏನೂ ಇಲ್ಲ. ಇವರ ಒಂದು ತೊಂದರೆ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಒಂದು ತಾಲೂಕಿನ ಎಲ್ಲ ರಪ್ಪಿಬನಟ್ಟಿ ತಾಲೂಕಿನ ಎಲ್ಲ ಜನತೆಗೆ ನಾನೊಂದು ಮನವಿ ಮಾಡ್ಕೋತಾ ಇದ್ದೀನಿ. ಇವರ ಕಷ್ಟಕ್ಕೆ ದಯವಿಟ್ಟು ಯಾರೇ ನಿಮ್ಮ ಕೈಲಿಂದ ಸಾಧ್ಯವಾದಷ್ಟು ಸ್ಪಂದನೆ ಮಾಡಿರಿ. ಯಾಕಂತೇಳಿರಿ, ನಿಮ್ಮ ಒಂದು 150 ರೂಪಾಯಿನೂ ಅವರ ಒಂದು ಜೀವನಕ್ಕೆ ಒಂದು ಆಧಾರ ಆಕೈತಿ. ಯಾಕಂದ್ರೆ ಅವರು ದುಡಿಯಾಕ ಧಾರವಾಡಕ್ಕೆ ಹೋಗಿ ಹೋಟೆಲ್ದಾಗ ಕೆಲಸ ಮಾಡ್ತಾರೆ. ಅವರು ಆ ಹುಡುಗಿ ಅಣ್ಣ ಹೋಟೆಲ್ದಾಗ ಕೆಲಸ ಮಾಡಿ ಆ ಹುಡುಗಿಗೆ ಏನೋ ಹಾಸ್ಪಿಟಲ್ದಾಗಲಿ ಅವ್ರ ಮನೆ ಖರ್ಚಾಗಲಿ ಮಾಡುವಂಥ ಪರಿಸ್ಥಿತಿ ಐತಿ. ಪಾಪ ತಾಯಿ ಒಬ್ಬರು ಆ ಹುಡುಗಿ ಏನೋ ಹುಡುಗಿ ಏನೋ ನೋಡ್ಬೋದು, ಆರೈಕೆ ಮಾಡೋದನ್ನು ಮಾಡ್ತಾರೋ. ಇಂಥ ಒಂದು ಪರಿಸ್ಥಿತಿ ಐತಿ ಅವ್ರದ. ಅದಕ್ಕೆ ನಾನು ಎಲ್ಲ ಒಂದು ತೇದಾಳ ಮತಕ್ಷೇತ್ರದ ಆಗಲಿ ಎಲ್ಲ ಬೇರೆ ಕಡೆಯಿಂದವರು ಹೋಗಲಿ ದಯವಿಟ್ಟು ಸಾಧ್ಯವಾದಷ್ಟು ಇವರಿಗೊಂದು ಏನೋ ಸಹಾಯ ಮಾಡಿರಿ. ನಿಮ್ಮ ಕೈಲಿಂದ ಆದಷ್ಟು. ನಾವೇ ಇಷ್ಟು ಸಹಾಯ ಮಾಡಿರತ್ತಲ್ಲ, ಎಲ್ಲ ನೀವು ಮಾಡಿರತ್ತಲ್ಲ. ಬಟ್ ದಯವಿಟ್ಟು ಮತ್ತು ಇದಕ್ಕೆ ಸಂಬಂಧಪಟ್ಟ ನಾವು ಸ್ಥಳೀಯ ಶಾಸಕರಿಗೆ ನಾವು ಮನವಿ ಮಾಡ್ಕೋತೀವಿ. ನೀವು ಯಾವ ರೀತಿ ಅನ್ಕೋತೀರ ನೋಡ್ರಿ, ನಿಮ್ಮ ಕೈ ಮುದ್ದು ಮನವಿ ಮಾಡ್ಕೋತೀವಿ. ಇದೊಂದು ಏನೋ ಮನಿ ಅದು ಏನಾರೆ ದೊರಕಿಸುವಂಥ ವ್ಯವಸ್ಥೆ ಮಾಡಿರಿ. ಯಾಕಂತಂದ್ರೆ ಇಂಥವ್ರಿಗೆ ಮನೆ ಕೊಟ್ರಿ ಅಂತೇಳಿ ಆಲ್ಮೋಸ್ಟ್ ಇಂಥವ್ರಿಗೆ ಇವು ಸರ್ಕಾರಿ ಸವಲತ್ತುಗಳು ಯಾರಿಗೆ ಸಿಗಬೇಕಲ್ಲ ಅಂಥವ್ರಿಗೆ ಸಿಕ್ಕುವಂಥ ಒಂದು ಪುಣ್ಯ ಬರುತ್ತೆ.
ಆದ ಕಾರಣ ಇವ್ರಿಗೆ ಒಂದು ಮನಿ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಬೇಕು. ಆಮೇಲೆ ಎಲ್ಲ ಸಾರ್ವಜನಿಕರು ದಯವಿಟ್ಟು ಈ ವಿಡಿಯೋ ಕೆಳಗೆ ಇವ್ರ ವಿಳಾಸ ಆಮೇಲೆ ಇವ್ರ ನಂಬರ್ ಅದು ಹಾಕಿರ್ತೀನಿ. ನಿಮ್ಗೆ ಸಾಧ್ಯವಾದಷ್ಟು ಅವರಿಗೆ ಸಹಾಯ ಮಾಡಿರಿ. ಅವ್ರಿಗೇನೋ ಒಂದು ಬದುಕಕ್ಕೆ ತಾವೆಲ್ಲರೂ ಕೈ ಜೋಡಿಸ್ರಿ. ಅವರು ಎಲ್ಲ ನಮ್ಮ ಜೊತೆ ಅವರು ಬದುಕಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ರಿ ಅಂತ ಹೇಳ್ತೀನಿ. ನಮಸ್ಕಾರ.